ಸಂತೋಷವಾಗಿರಮ್ಮ. ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಎಲ್ರ ಜೊತೆ ಚೆನ್ನಾಗಿ ನಡ್ಕೋಬೇಕು. ಗೊತ್ತಾಯ್ತಾ? ಅನುಪಮ್ಮಗೆ ಸ್ವಲ್ಪ ಫೋನ್ ಕೊಡಮ್ಮ. ಹಲೋ ಅನುಪಮ, ನನ್ನ ಮಗಳಿಗೆ ಹಿರಿಯರ ಆಶೀರ್ವಾದ ಸಿಗೋ ಹಾಗೆ ಮಾಡು ಅನುಪಮ. ಅಮ್ಮನ ಹತ್ರನಾ? ಹೌದು ಅನುಪಮ, ನಾನು ಕೇಳ್ಕೊಳ್ಳೋದು ಅಷ್ಟೇನೆ. ಟೈಮ್ ಆಯ್ತು, ಬೇಗ. ನಾನು ಫೋನ್ ಇಡ್ತೀನಿ, ದಯವಿಟ್ಟು ಮರಿಬೇಡ. ಹೊಸ ಬಟ್ಟೆಗಳನ್ನ ಹಾಕೊಂಡು ದೊಡ್ಡವರ ಆಶೀರ್ವಾದ ತಗೋಬೇಕು ಅಂತ ನಿನ್ ತಂದೆ ಹೇಳಿದಾರಮ್ಮ. ಸರಿ, ಇವತ್ತು ಒಂದಿನ ನಿನ್ ಮಾತು ಕೇಳ್ತೀನಿ. ನಾಳೆ ಏನ್ ಕೇಳೋ ಅವಶ್ಯಕತೆ ಇಲ್ಲ. ಹೇಗಿದ್ರೂ ಒಂದಲ್ಲ ಒಂದಿನ ನಿನ್ ವಿಷಯ ಹೊರಗೆ ಬರುತ್ತಲ್ವಾ? ಇಡು. ಹಾ, ನಿಮ್ಮಮ್ಮ ರೆಡಿಯಾಗಿ ಬರೋ ಹೊತ್ತಿಗೆ ಹಬ್ಬನೇ ಮುಗ್ದೋಗಿರುತ್ತೆ. ಏನ್ ಭಾವ, ರೆಡಿನಾ? ಬಾಬಾ, ಅವನಿಗೆ ಸ್ವಲ್ಪ ರೆಡಿ ಮಾಡ್ಬಿಡ್ತೀರಾ? ಏನು, ನಿನ್ ಬಟ್ಟೆ ನೀನ್ ಹಾಕೊಳಕ್ ಬರಲ್ವೇನೋ? ಹಾ, ಪಂಚೆ ಉಟ್ಕೋತೀನಿ ಅಂದ್ರಿ? ಪಂಚೆ ಉಟ್ಕೊಳಕ್ಕೆ ತುಂಬಾ ಟೈಮ್ ತಗೊಳತ್ತೆ. ದಮಯಂತಿ, ರೆಡಿನಾ? ನಾನ್ ಯಾವಾಗ್ಲೂ ರೆಡಿ. ಓ, ಬಂದ್ಬಿಟ್ರಾ? ಇವ್ರು ಕೂಡ ರೆಡಿನೇ. ನೈಸ್. ಹೇ ಮಿಸ್ಟರ್, ಏನ್ ಮಾಡ್ತಿದ್ಯಾ? ಏನಿಲ್ಲ, ನ್ಯಾಚುರಲ್ ಆಗಿ ನೇಚರ್ ಪಿಕ್ ತೆಗಿತಾ ಇದ್ದೀನಿ. ಫ್ಯೂಚರ್ ಪಿಕ್ ಹೇಗಿರ್ಬೇಕು ನೋಡ್ಕೊ, ಇದೆಲ್ಲ ಉಪಯೋಗಕ್ಕೆ ಬರಲ್ಲ. ಚೆನ್ನಾಗೆಲ್ಲ ಲೆಕ್ಚರ್ ಕೊಡ್ತಾ ಇದೀಯಾ. ಹೋಗೋಗು, ಕೆಲಸ ನೋಡ್ಕೋ. ಹೋಗ್ತೀನಿ ಕಣೋ, ಟೈಮ್ ಬಂದಾಗ ನಿನ್ನ ಸರಿಯಾಗಿ ಸಿಕ್ಕಾಕ್ತೀನಿ, ನೋಡ್ತಿರೋ.
ಟೈಮ್ ಆಯ್ತು, ಹೋಗೋಣ ಬನ್ನಿ. ಸರ್, ಫೈಲ್ ಕೊಡಿ. ಇನ್ಸ್ಪೆಕ್ಟರ್ ಸರ್, ನಮ್ಮಪ್ಪ ಮರ್ಡರ್ ಮಾಡಿಲ್ಲ ಸರ್, ಅವರು ನಿರಪರಾಧಿ. ಪ್ಲೀಸ್ ಅವ್ರನ್ನ ರಿಲೀಸ್ ಮಾಡ್ಬಿಡಿ. ಕೋರ್ಟ್ ಶಿಕ್ಷೆ ಕೊಟ್ಟ ಮೇಲೆ ನಾವೇನು ಮಾಡಕ್ಕಾಗಲ್ಲ. ಹಾಗೆ ಹೇಳ್ಬೇಡಿ, ಕೇಸ್ ರಿಓಪನ್ ಮಾಡಿ. ಮನೆಗ್ ಪೊಲೀಸ್ ಏನಕ್ಕೆ ಬಂದಿದ್ದಾರೆ? ಯಾರನ್ನಾದ್ರೂ ಅರೆಸ್ಟ್ ಮಾಡ್ತಾರಾ? ಅವರಿಗೆ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನನ್ನ ಮಗ ಪೊಲೀಸ್ ಆಫೀಸರ್ ಆಗಿರೋದಕ್ಕೆ ಕೆಲ್ಸದ ಮೇಲೆ ಬಂದಿರ್ತಾರೆ. ಅದೇ ಆಗಿರುತ್ತೆ. ಗಾಬರಿ ಆಗದೆ ನಿಮ್ಮ ಕೆಲಸ ನೀವು ಮಾಡಿ, ನಾನು ನೋಡ್ತೀನಿ. ಅವ್ರನ್ನ ಅರೆಸ್ಟ್ ಮಾಡಿದ SI ಅಲ್ವಾ ಇವರು? ಇಲ್ಲಿಗೆ ಯಾಕೆ ಬಂದ್ರು? ಆಫೀಸರ್, ನೀವಾದ್ರೂ ಇನ್ಸ್ಪೆಕ್ಟರ್ಗೆ ಹೇಳಿ ಪ್ಲೀಸ್. ಕಲ್ಯಾಣಿ, ನಾನು ಮಾತಾಡ್ತೀನಿ, ನೀನು ಹೋಗು. ಅಯ್ಯೋ, ಇನ್ಸ್ಪೆಕ್ಟರ್ ಹತ್ರ ಕಲ್ಯಾಣಿ ಗಲಾಟೆ ಮಾಡ್ತಿದ್ದಾಳೆ. ಅಮ್ಮನಿಗೆ ಗೊತ್ತಾಗ್ಬಿಡುತ್ತೋ ಏನೋ. ನಿಜವಾಗ್ಲೂ ನಮ್ಮಪ್ಪಂಗೆ ಅನ್ಯಾಯ ಆಗಿದೆ. ಅವರು ಜೈಲಲ್ಲಿ, ನಾನು ಹೊರಗಡೆ. ಇದೆಷ್ಟು ಸರಿ ಅಂತ ಹೇಳಿ? ಇಲ್ಲಾಂದ್ರೆ ನನ್ನೂ ಕೂಡ ಜೈಲಲ್ಲಿ ಹಾಕ್ಬಿಡಿ. ಕಲ್ಯಾಣಿ, ನನ್ನ ಮಾತು ಕೇಳು. ನಾನು ಇವ್ರ ಹತ್ರ ಮಾತಾಡಿದ ಮೇಲೆ ನಿನಗೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಸ್ಪೆಕ್ಟರ್ ಸರ್, ಪ್ಲೀಸ್ ನಮ್ಮಪ್ಪನ ಬಿಟ್ಬಿಡಿ. ಪ್ಲೀಸ್ ಸರ್, ಪ್ಲೀಸ್. ಏನ್ ಮಾಡ್ತಿದ್ಯಾ ಇಲ್ಲಿ? ನಮ್ಮಪ್ಪನ ಅರೆಸ್ಟ್ ಮಾಡಿರೋದು ಇವರೇ. ಅದೇ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಜ್ಜಿ. ಇಷ್ಟಕ್ಕೂ ಇವರಪ್ಪ ಯಾರು ಅಂತ ನಮ್ಮಪ್ಪನ ಹೆಸರು ಕೇಳ್ತಾ ಇದೀರಾ? ಅದು ಆನಂದ್ ರಾವ್ ಅವರು ಅಂತ. ಅವನನ್ನ ಆನಂದರಾವ್ ಅವರು ಅಂತ ಮರ್ಯಾದೆಯಿಂದ ಕರೆಯೋದು ಯಾಕೆ? ಮಗಳನ್ನ ಹೀಗೆ ಬಿಟ್ಟೋಗೋ ಪರಿಸ್ಥಿತಿ ತಂದ್ಕೊಂಡಿರೋನು ಕಾಣಿಸಿದ್ರೆ ಬಾಯಿಗೆ ಬಂದಾಗ ಬೈಬೇಕು. ನಮ್ಮಪ್ಪ ಏನ್ ಮಾಡಿದ್ದಾರೆ? ಅಮ್ಮ, ಪೂಜೆಗೆ ಟೈಮ್ ಆಯ್ತು, ಪುರೋಹಿತರು ಕರೀತಾ ಇದ್ದಾರೆ. ಶೌರ್ಯ, ನೀನ್ ಬೇಗ ಬಂದ್ಬಿಡು. ಸರಿ ಅಜ್ಜಿ. ಇನ್ಸ್ಪೆಕ್ಟರ್ ಸರ್, ಪ್ಲೀಸ್, ನಮ್ಮಪ್ಪ ಯಾವ ತಪ್ಪನ್ನು ಮಾಡಿಲ್ಲ. ನಮ್ಮಪ್ಪನ ಬಿಟ್ಬಿಡಿ ಪ್ಲೀಸ್. ಸರ್. ಇನ್ಸ್ಪೆಕ್ಟರ್ ಸರ್, ಹೋಗೋಣ ಬಾ. ಮಾತು ಕೇಳಿ ಪ್ಲೀಸ್. ಅಮ್ಮ, ಕಾರ್ಯಕ್ರಮ ಶುರು ಮಾಡಿ. ಪಲ್ಲವಿ. ಹಾ ಅತ್ತೆ. ಬೋರೆ ಹಣ್ಣು, ಹೂವು, ಅಕ್ಷತೆ ಇದೆ ಅತ್ತೆ. ಎಲ್ಲ ಸಿದ್ಧವಾಗಿದ್ಯಾ? ಎಲ್ಲ ಸಿದ್ಧವಾಗಿದೆ ಅತ್ತೆ. ಕೃಷ್ಣ, ಗೋದಾವರಿ, ಬನ್ನಿ ಕೂತ್ಕೊಳ್ಳಿ. ಪೂರ್ವಕ್ ಮುಖ ಹಾಕೊಂಡು ಕೂತ್ಕೊಳ್ಳಿ. ಹೋಗಿ ಕೂತ್ಕೊಳ್ಳಿ. ನಮ್ಮಪ್ಪನ ಹೆಸರನ್ನು ಹೇಳಕ್ ಬಿಡ್ಲಿಲ್ಲ ಅಲ್ಲ ನೀನು? ಅವ್ರು ನಿನ್ನೆದ್ರಿಗೆ ಹೇಳಿದ್ರಲ್ಲ, ಅನಾವಶ್ಯಕವಾಗಿ ಹೆಸರು ಹೇಳ್ಬಾರ್ದು ಅಂತ. ಹಾಗಿದ್ದಾಗ ಹೆಸರಿನ ವಿವರಗಳನ್ನ ಯಾಕೆ ಹೇಳ್ಬೇಕು? ಮತ್ತ್ಯಾಕ್ ಬೇರೆ ಹೆಸರು ಹೇಳ್ದೆ?
ನಿಜ ಹೇಳ್ಬಾರ್ದು ಅಂತ. ಏನಾ ನಿಜ? ನೋಡು, ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ. ಅದೆಷ್ಟು ದಿನ ಹೀಗೆ ತಪ್ಪಿಸ್ಕೊಂಡಿರ್ತೀಯೋ ನಾನು ನೋಡ್ತೀನಿ. ನೋಡು, ನಾವಿಬ್ರು ಆಮೇಲೆ ಜಗಳಾಡೋಣ. ಮೊದಲು ಬಂದು ದೊಡ್ಡವರ ಆಶೀರ್ವಾದ ತಗೊಳ್ಳುವಂತೆ ಬಾ. ನನಗೆ ನಮ್ಮಮ್ಮನ ಆಶೀರ್ವಾದ ಸಾಕು. ಇನ್ಯಾರ ಆಶೀರ್ವಾದನೂ ನನಗ್ ಬೇಕಾಗಿಲ್ಲ. ನೀನ್ ದೊಡ್ಡೋಳು ಅಂತ ನಿನ್ ಕಾಲ್ಗೂ ನಮಸ್ಕಾರ ಮಾಡು ಅಂತ್ಯೋ ಏನೋ. ನನ್ ಸತ್ರು ಆ ಕೆಲ್ಸ ಮಾಡಲ್ಲ. ಮಾಡ್ಲೇಬೇಡ. ನಿಮ್ಮಪ್ಪ ಆಸೆ ಪಟ್ಟ ಹಾಗೆ ಶೌರ್ಯನ ಅಜ್ಜಿ ತಾತನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ. ನಮ್ಮಪ್ಪ ಯಾಕೆ ಹಾಗೆ ಹೇಳ್ತಾರೆ? ನೀನ್ ಬೇಕು ಅಂತಾನೆ ಹೇಳ್ಬೇಡ. ಬೇಕಿದ್ರೆ ನೀನೇ ಫೋನ್ ಮಾಡಿ ತಿಳ್ಕೊ. ಬೇಕಾಗಿಲ್ಲ ಬಿಡು. ನಿನ್ನನ್ ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಗೌರವಿಸ್ತೀನಿ. ಹಾಗೆ ಮಾಡುವಂತೆ ಈಗ ಬಾ. ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ಉತ್ತರಾಯಣಕ್ಕೆ ಪ್ರಯಾಣ ಮಾಡ್ತಾನೆ. ಅವನ ಆಶೀರ್ವಾದ ಕೂಡ ನಿಮ್ಗಿರುತ್ತೆ. ಏ ಕೃಷ್ಣ, ಗೋದಾವರಿ, ಆ ಹಣ್ಣುಗಳನ್ನ ದೃಷ್ಟಿ ತೆಗೆಯಕೆಂತಿಟ್ಟಿರೋದು, ಅದನ್ನ ತಿನ್ಬಾರ್ದು. ಹಾ, ಸರಿನಾ? ಸರಿ ತಾತ. ಪಲ್ಲವಿ, ಕೆಳಗಡೆ ಬಿದ್ದಿರೋ ಬೋರೆ ಹಣ್ಣುಗಳನ್ನ ಈ ಕಾರ್ಯಕ್ರಮ ಆದ್ಮೇಲೆ ಹುಷಾರಾಗಿ ತೆಗೆದು ಯಾರು ತುಳಿದಿರೋ ಜಾಗಕ್ಕೆ ಹಾಕು. ಹಾಗೆ ಮಾಡ್ತೀನತ್ತೆ. ದಮಯಂತಿ, ಶಿವರಾಮ್, ನೀವುಗಳು ಹೂವು ಅಕ್ಷತೆ ಹಾಕಿ. ಹಾಕಿ. ಭಾವ ಇಲ್ಲಿ ಕೊಡಿ ಅತ್ತಿಗೆ. ಬನ್ನಿ. ಅಮ್ಮ ಸಂಪದ, ಶೌರ್ಯ, ನೀವು ಕೂಡ ಆಶೀರ್ವಾದ ಮಾಡಿ. ಅಪ್ಪ ಅಮ್ಮನ ಆಶೀರ್ವಾದಕ್ಕಿಂತ ಮಕ್ಕಳಿಗೆ ಅತ್ತೆ ಮಾವನ ಆಶೀರ್ವಾದನೇ ಬೇಕು. ಆಶೀರ್ವಾದ ಮಾಡಿ. ಬಾ. ಇವಳಿಗೆ ಬರಬೇಡ ಅಂದ್ರೂ ಮತ್ತೆ ಮತ್ತೆ ನಮ್ಮ ಹತ್ರನೇ ಬರ್ತಾಳೆ. ಛೀ, ನನ್ನ ಮಗಳಿಗೆ ಹಿರಿಯರ ಆಶೀರ್ವಾದ ಸಿಗೋ ಹಾಗೆ ಮಾಡು ಅನುಪಮ.
ಅಯ್ಯೋ ಅತ್ತೆ, ಅಕ್ಷತೆ ಹಾಕಿ ಅವ್ರಿಗೆ ಆಶೀರ್ವಾದ ಮಾಡ್ತಿದ್ದೀರಾ? ಹೋಗ್ಲಿ ಬಿಡು ಪಾರ್ವತಿ, ನಿನ್ ಕಾಲಿಗೆ ಬಿದ್ಲಲ್ವಾ, ಇವಾಗ್ಲಾದ್ರೂ ಆ ಹುಡುಗಿಗೆ ಬುದ್ಧಿ ಬರುತ್ತೆ ಬಿಡು. ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದೆ? ಇಷ್ಟಕ್ಕೂ ನಿನ್ನ ಯಾರು ಬರೋದಕ್ಕೆ ಹೇಳಿದ್ದು ಇಲ್ಲಿಗೆ? ಯಾವಾಗ್ಲೂ ಈ ತರ ಹುಚ್ಚು ಕೆಲಸಗಳನ್ನೇ ಮಾಡ್ತಿರ್ತೀಯ. ಹೋಗ್ ಹೊರಗಡೆ. ಕಲ್ಯಾಣಿ, ನೀನ್ ಈ ಕಡೆ ಬಾ ಬಾ. ಶೌರ್ಯ, ನೀವಿಬ್ರು ಕೂಡ ಅಕ್ಷತೆ ಹಾಕಿ. ಬನ್ನಿ ಮಕ್ಕಳ ಕೂತ್ಕೊಳ್ಳಿ. ಅಕ್ಷತೆ ಕೊಡಿ ಅವ್ರಿಗೆ. ಬಿಡು, ಒಳ್ಳೆ ಚಿಕ್ಕ ಮಕ್ಳನ್ನ ಹೇಳ್ಕೊಂಡ್ ಬರೋ ಹೇಳ್ಕೊಂಡ್ ಬರ್ತಿದ್ಯಲ್ಲ. ಅಮ್ಮನ ಆಶೀರ್ವಾದ ನಿನಗೆ ಸಿಕ್ಬಿಡ್ತಮ್ಮ. ನಿನಗೆ ಆಶೀರ್ವಾದ ಮಾಡಿ ಅಂತ ನಾನು ಹೇಗಪ್ಪ ಕೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ನಿನ್ನ ಅದೃಷ್ಟ ಚೆನ್ನಾಗಿದೆ ಅಮ್ಮ, ಅದಕ್ಕೆ ಇದೆ. ನೀನ್ ನನ್ ತಲೆ ಮೇಲೆ ಯಾಕೆ ಕೈ ಇಡ್ತಿದ್ಯಾ? ನೀನ್ ನನಗೆ ಆಶೀರ್ವಾದ ಮಾಡ್ಬೇಕು ಅನ್ಕೋತಿದ್ಯಾ? ಏನ್ ಬೇಕಾಗಿಲ್ಲ. ನಮ್ಮಮ್ಮ ಈಗ ನನ್ ಪಕ್ಕದಲ್ಲಿ ನಿಲ್ದೇ ಇರ್ಬೋದು, ಆದ್ರೆ ಎಲ್ಲೇ ಇದ್ರು ನಮ್ಮಮ್ಮ ನನ್ ಬಗ್ಗೆನೇ ಯೋಚಿಸ್ತಾ ಇರ್ತಾಳೆ, ನನಗೆ ಆಶೀರ್ವಾದ ಮಾಡ್ತಿರ್ತಾಳೆ. ನಾನ್ ನೋಡ್ತಿರೋದ್ ನಿಜನಾ? ಇಬ್ರು ಇಷ್ಟ ಹತ್ರ ಅನ್ಯೋನ್ಯವಾಗಿ ಮಾತಾಡ್ತಿದ್ದಾರೆ. ನನಗೇನೋ ಅನುಮಾನ ಬರ್ತಿದೆ. ನಾನು ಎಷ್ಟು ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರು ನೀನು ಅದನ್ನ ಶಾಪ ಅಂತಾನೆ ತಿಳ್ಕೊಳ್ತೀಯ. ಅದಕ್ಕೆ ಆ ಸಾಹಸ ನಾನು ಮಾಡೋದಿಲ್ಲ. ನಿನ್ ತಲೆ ಮೇಲೆ ಹೂವು ಅಕ್ಷತೆ ಎಲ್ಲ ಇತ್ತು, ಅದಿದ್ರೆ ನಿನ್ ಕೂದಲು ಸಿಕ್ಕಾಗುತ್ತೆ ಅಂತ ಅದನ್ನ ತೆಗಿತಿದ್ದೆ ಅಷ್ಟೇ. ನೆರಳು ಕೂಡ ಬೀಳ್ಬಾರ್ದು ಅನ್ಕೊಂಡವ್ರ ಕೈ ತಾಗಿದ್ರೆ ಹೇಗಿರುತ್ತೆ ಹೇಳು? ನಿನಗೆ ನನ್ನ ಮೇಲಿರೋ ಕೋಪ ನನಗೆ ಗೊತ್ತು ಕಲ್ಯಾಣಿ. ಅಕ್ಷತೆ ಹೂವೆಲ್ಲ ಇತ್ತಲ್ಲ, ಅದನ್ನ ತೆಗಿತಿದ್ದೆ. ನೀನು ಬಾಯಿ ಬಿಟ್ಟು ಹೇಳೋ ಮಾತುಗಳೇ ನನಗೆ ಅರ್ಥ ಆಗಲ್ಲ. ಇನ್ನು ಈ ರೀತಿ ಸನ್ನೆಗಳು ಮಾಡ್ತಿದ್ರೆ ನನ್ಗೆ ಹೇಗೆ ಅರ್ಥ ಆಗುತ್ತೆ? ನಾನು ಹೇಳ್ತಿರೋದು ನಿನ್ಗಾದ್ರೂ ಅರ್ಥ ಆಯ್ತಾ? ನಿನಗೂ ಅನುಪಮ ಅಮ್ಮಂಗೂ ಸಂಬಂಧ ಏನು? ನನ್ ಮೊದ್ಲೇ ಈಗ ಕೋಪದಲ್ಲಿದ್ದೀನಿ. ನೀನ್ ಈ ಸನ್ನೆಯಿಂದ ನನಗಿನ್ನೂ ತಲೆನೋವು ಬರ್ಸ್ಬೇಡ. ಅರ್ಥ ಆದ್ರೂ ನಾಟಕ ಮಾಡ್ತಿದ್ದಾಳೇನೋ ಅಂತ ಅನ್ಸುತ್ತೆ ನಂಗೆ. ನಿನ್ ನೋವು ನನ್ಗೆ ಅರ್ಥ ಆಯ್ತು. ಇವರಿಬ್ರ ಮೇಲೆ ನನ್ಗೆ ಅನುಮಾನ ಇದೆ. ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇ ತಾನೇ ನೀನ್ ಹೇಳ್ಬೇಕು ಅನ್ಕೊಂಡಿರೋದು. ನೀವು ಇಲ್ಲಿರ್ಬಾರ್ದಿತ್ತು, ಎಲ್ಲೋ ಇರ್ಬೇಕಾಗಿತ್ತು. ಡಿಟೆಕ್ಟಿವ್ ತರ ಚೆನ್ನಾಗಿ ಕಂಡು ಹಿಡಿದ್ರಿ. ಇಷ್ಟಕ್ಕೂ ನಮಗ್ ಹೇಳ್ದೇನೆ ನೀವು ಮುಚ್ಚಿಟ್ಟಿರೋ ವಿಷಯ ಏನು? ಹೇಳ್ಬೇಕು ಅಂತ ನಂಗೂ ಇದೆ, ಆದ್ರೆ ಹೇಳ್ಬಾರ್ದು ಅಂತ ಅನುಪಮ ಅವರೇ ಹೇಳಿರೋದು. ಏನ್ ಅನುಪಮ, ಏನ್ ಹೇಳ್ಬೇಡ ಅಂದೆ? ಯಾಕೆ ಹೇಳ್ಬೇಡ ಅಂದೆ? ನಾನೇನಾದ್ರೂ ಸುಳ್ಳು ಹೇಳದ್ನಾ? ನಿಜನೇ ಅಲ್ವಾ? ಹೇಳು, ಕೇಳ್ತಿರೋದು ನಿನ್ನೆ. ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾಳೆ. ನೀನ್ ದಯವಿಟ್ಟು ಅದನ್ನೆಲ್ಲ ನಿನ್ ತಲೆಗೆ ಹಾಕೋಬೇಡ ದಮಯಂತಿ. ಬಾ ಕಲ್ಯಾಣಿ. ಕಲ್ಯಾಣಿ, ಅನುಪಮ ಹೇಳಲ್ಲ ಅಂತ ಅರ್ಥ ಆಯ್ತು. ನೀನಾದ್ರೂ ಹೇಳು. ನಾನು ಆಗ್ಲೇ ಹೇಳದ್ನಲ್ಲ, ಅನುಪಮ ಅವರು ಹೇಳ್ಬೇಡ ಅಂದಿದ್ದಾರೆ ಅಂತ. ಆದಷ್ಟು ಬೇಗ ನಿಮ್ಮಿಬ್ರು ಗುಟ್ಟನ್ನ ರಟ್ಟು ಮಾಡ್ತೇನೆ. ಸಾಕ್ ನಿಲ್ಸೆ.